ದೇವರ ಕೃಪೆ. ಒಂದು ಪಟ್ಟಣದಲ್ಲಿ ಒಬ್ಬ ಪುಟ್ಟ ಬಾಲಕ ಅಂಗಡಿಗಳಿಗೆ ಹೋಗಿ ತನಗೆ ದೇವರು ಬೇಕು ಎನ್ನುತ್ತಿದ್ದ. ಒಂದು ಅಂಗಡಿಗೆ ಹೋದ. ಅಲ್ಲೇ ಕುಳಿತಿದ್ದ ಅಂಗಡಿಯವನು ಬಾಲಕನಿಗೆ ಕೇಳಿದ, ಏನು ಬೇಕು ಹುಡುಗ? ಬಾಲಕ ಹೇಳಿದ, ದೇವರೇ ಬೇಕು ನನಗೆ, ದೇವರು. ಅಂಗಡಿಯವ, ಹೋಗೋ ದೇವರಂತೆ ಅವನಿಗೆ, ದೇವರ ಅಂಗಡಿಯಲ್ಲಿ ಸಿಗ್ತಾನ, ಹೋಗು ಗದರಿಸಿ ಕಳಿಸಿದ. ಬಾಲಕ ಇನ್ನೊಂದು ಅಂಗಡಿಗೆ ಹೋಗಿ ಕೇಳಿದ, ಅಂಕಲ್, ನಿಮ್ಮ ಅಂಗಡಿಯಲ್ಲಿ ದೇವರು ಸಿಗ್ತಾನ? ದೇವರು ಬೇಕಾಗಿತ್ತು ನನಗೆ. ಅಂಗಡಿಯವನಿಗೆ ನಗು ತಡೆಯಲೇ ಆಗಲಿಲ್ಲ. ಯಾರು ಹೇಳಿದರು ನನಗೆ? ದೇವರಂತೆ, ದೇವರು ಎಂದು ಕೇಳಿ ಗದರಿಸಿ ಕಳುಹಿಸಿದ. ಹೀಗೆ ಆ ಹುಡುಗ ಅಂಗಡಿಗೆ ಹೋಗುತ್ತಿದ್ದ. ಕೆಲವರು ಬೈದರು, ಕೆಲವರು ನಕ್ಕರು, ಕೆಲವರು ಪಾಪ ಅಂದರು, ಕೆಲವರು ಕರುಣೆ ತೋರಿಸಿದರು. ಆ ಬಾಲಕ ಅಂಗಡಿಗೆ ಹೋಗಿ ದೇವರನ್ನು ಕೇಳುತ್ತಲೇ ಇದ್ದ. ಎಲ್ಲರೂ ದೇವರು ಇಲ್ಲ ಅಂತ ಹೇಳಿ ಕಳಿಸೋರೆ. ಒಂದು ಅಂಗಡಿಯಲ್ಲಿ ಮಧ್ಯ ವಯಸ್ಸಿನವರೊಬ್ಬರು ಕುಳಿತಿದ್ದರು. ಬಾಲಕ ಅಂಗಡಿಗೆ ಬಂದ. ತುಂಬ ದಣಿದಿದ್ದ. ಅಂಕಲ್, ನಿಮ್ಮ ಅಂಗಡಿಯಲ್ಲಾದರೂ ದೇವರಿದ್ದರೆ ಕೊಡಿ, ದೇವರು ಬೇಕಾಗಿತ್ತು ನನಗೆ ಎಂದು ನಿರಾಸೆಯ ಮುಖದಿಂದಲೇ ಕೇಳಿದ. ಅಂಗಡಿಯವರಿಗೆ ಬಾಲಕನನ್ನು ನೋಡಿ ಕನಿಕರ ಬಂತು. ಪುಟ್ಟ, ದೇವರು ಬೇಕಾ? ಯಾಕೆ ನನಗೆ ದೇವರು? ಬಾಲಕ, ಅಂಕಲ್, ನನ್ನ ತಾಯಿಗೆ ದೊಡ್ಡ ಶೀಕಾಗಿದೆ, ಆಪರೇಷನ್ ಆಗಬೇಕಂತೆ. ಅಲ್ಲಿ ಹಿರಿಯರೊಬ್ಬರು ಹೇಳುತ್ತಾ ಇದ್ದರು, ದೇವರೇ ಕಾಪಾಡಬೇಕು ಎಂದು. ನನ್ನ ತಾಯಿ ಆರೋಗ್ಯವಾಗಿರಬೇಕು ಅಂಕಲ್, ನನ್ನ ತಾಯಿಗೆ ಏನೂ ಆಗಬಾರ್ದು. ದೇವರನ್ನು ಕೊಟ್ಟರೆ ನಾನು ಅಮ್ಮನನ್ನು ಬದುಕಿಸಿಕೊಳ್ತೇನೆ. ಆ ಅಂಗಡಿಯವರೆಲ್ಲ ಇಲ್ಲ ಎಂದರು, ಬೈದರು, ನನ್ನನ್ನು ಕಳಿಸಿದರು, ನಕ್ಕರು. ನೀವೇನಾದರೂ ದೇವರನ್ನು ಕೊಡ್ತೀರಾ? ಅಂಗಡಿಯವನು ಒಂದು ನಿಮಿಷ ಯೋಚಿಸಿದ. ಮನೆಯೊಳಗೆ ಹೋಗಿ ಒಂದು ಲೋಟ ಜ್ಯೂಸ್ ತಂದು ಬಾಲಕನಿಗೆ ಕುಡಿಯಲು ಕೊಟ್ಟ. ಬಾಲಕನಿಗೆ ಬಹಳ ದಣಿವಾಗಿತ್ತು, ಬಾಯಾರಿಕೆಯಾಗಿತ್ತು. ಕುಡಿದ. ಸಮಾಧಾನ ಮುಖದಲ್ಲಿ ತಿಳಿಯುತ್ತಿತ್ತು. ಇನ್ನೊಂದು ಲೋಟ ಜ್ಯೂಸ್ ತಂದು ಬಾಲಕನಿಗೆ ಕೊಟ್ಟು, ನೋಡು ಪುಟ್ಟ, ದೇವರೆಂದರೆ ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಅಮ್ಮನಿಗೆ ಕುಡಿಯಲು ಕೊಡು, ಅಮ್ಮ ಆರಾಮಾಗುತ್ತಾಳೆ. ಬಾಲಕನ ಮುಖ ಅರಳಿತು. ಗಡುಬಿಡಿಯಿಂದ ಆಸ್ಪತ್ರೆಗೆ ಹೋದ. ಮಾರನೇ ದಿನ ಆಸ್ಪತ್ರೆಯಲ್ಲಿ ಬಾಲಕನ ತಾಯಿಯ ಆಪರೇಷನ್ ಆಯಿತು. ತಾಯಿ ಆರಾಮಿದ್ದಳು. ಬಾಲಕನ ಕಡೆಯವರು ವೈದ್ಯರಲ್ಲಿಗೆ ಹೋಗಿ, ಬಿಲ್ ಎಷ್ಟಾಯಿತು ಡಾಕ್ಟರೇ ಎಂದು ಪ್ರಶ್ನಿಸಿದರು. ಬಡತನ, ಎಷ್ಟು ಬಿಲ್ ಆಗುವುದು ಎಂಬ ಆತಂಕ ಬೇರೆ. ಕಷ್ಟ, ಆತಂಕ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಬಾಲಕ ತಾಯಿಗೆ ಆರಾಮಾಗಿರುವ ವಿಷಯ ತಿಳಿದು ಖುಷಿಯಾಗಿ ಅತ್ತಿತ್ತ ಓಡಾಡ್ತಾ ಇದ್ದ. ಆಸ್ಪತ್ರೆಯವರು ಹೇಳಿದರು, ಬಿಲ್ ಪೇಮೆಂಟ್ ಆಗಿದೆ. ಏನು ಪೇಮೆಂಟ್ ಆಗಿದೆಯಾ? ಆಸ್ಪತ್ರೆಯವರು ಅಲ್ಲೇ ಸಮೀಪದಲ್ಲಿ ಕುಳಿತಿದ್ದ ಮಧ್ಯ ವಯಸ್ಸಿನವರನ್ನು ತೋರಿಸಿ, ಅಲ್ಲಿ ಕುಳಿತಿದ್ದಾರೆ ನೋಡಿ ಪುಣ್ಯಾತ್ಮ, ನಿನ್ನೆ ಬಂದು ಪೂರ್ಣ ಹಣ ಕೊಟ್ಟು ಸರಿಯಾಗಿ ಚಿಕಿತ್ಸೆ ಮಾಡಿ ಎಂದು ಹೇಳಿ ಹೋಗಿದ್ದರು. ಬಾಲಕನ ತಾಯಿ ಆ ಅಂಗಡಿಯವರ ಬಳಿ ಬಂದು ನಮಸ್ಕರಿಸಿ ಭಾವುಕಳಾಗಿ ಹೇಳಿದಳು, ಸ್ವಾಮಿ, ಯಾರೋ ನೀವು ಗೊತ್ತಿಲ್ಲ ನನಗೆ, ನನ್ನನ್ನು ಬದುಕಿಸಿದ ಪುಣ್ಯಾತ್ಮರು ನೀವು. ಅಂಗಡಿಯವನು, ಎಲ್ಲ ದೇವರ ಕೃಪೆ, ನಂಬಿದವರಿಗೆ ದೇವರು ದಾರಿ ತೋರಿಸುತ್ತಾನೆ.
ಈ ಬಾಲಕ ಅಂಗಡಿಗೆ ಬಂದ. ಅವನ ಮುಖ ನೋಡಿದರೆ ಅವನ ನೋವು ತಿಳಿದಿತ್ತು. ತಾಯಿ ಬದುಕಬೇಕು. ನನಗೆ ಆ ದೇವರು ಪ್ರೇರಣೆ ನೀಡಿದ. ಆ ಬಾಲಕ ಬಂದು ಅಂಕಲ್ ಅಂಕಲ್ ಎಂದು ಅಂಗಡಿಯವನನ್ನು ಪ್ರೀತಿಯಿಂದ ಒಪ್ಪಿದ. ವಿ ಎನ್ ಭಾಗವತ್, ಬರಬಳ್ಳಿ.